ಇವತ್ತು ಒಂದು ಬ್ಯಾಗನ್ನು ಕೊಡ್ತಾ ಇದ್ವಿ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ. ಅದ್ರ ಮೇಲೆ ಒಂದು ಫೋಟೋ ಹಾಕಿದ್ವಿ. ಯಾಕೆ ಆ ಫೋಟೋ ಹಾಕಿಸಿದೆ ನಾನು? ಬೇರೆಯವ್ರು ಸಾವಿರಾರು ಅರ್ಥ ಮಾಡ್ಕೊಳ್ಬಹುದು. ಅಡ್ವರ್ಟೈಸ್ಮೆಂಟ್ಗೆ ಹಾಕಿದ್ರು ಅಂತ ಹೇಳ್ಬೋದು, ತೋರಿಕೆಗೋಸ್ಕರ ಹಾಕಿದ್ರು ಅಂತ ಹೇಳ್ಬೋದು. ಅದು ಅಲ್ಲ ಮಕ್ಕಳ, ನನಗೆ ಆ ಚಿಂತೆನೇ ಇಲ್ಲ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋಗಲಿ, ಚಿಕ್ಕಮಗಳೂರಿನಲ್ಲಿ ಹೋಗಲಿ, ಮೈಸೂರಿನಲ್ಲಿ ಹೋಗಲಿ, ಬಿಜಾಪುರ ಬಾಗಲಕೋಟೆಗೆ ಹೋಗಲಿ, ಬೆಂಗಳೂರಿನಲ್ಲಿ ಒಂದು ಯಾವುದೋ ಹೋಟೆಲ್ ಎದುರುಗಡೆ ಗಾಡಿ ನಿಲ್ಲಿಸಿ ಕೆಳಗಡೆ ಇಳಿದು ಹೋದರೂ ಕೂಡ ಓ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ಅಂತ ಕರೆದು ಮಾತಾಡ್ತಾರೆ. ಅಷ್ಟು ಭಗವಂತನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಜನರ ಜೊತೆಗೆ ಗುರುತಿಸ್ಕೊಂಡಿದ್ದೀನಿ. ಆ ಬ್ಯಾಗ್ ಮೇಲೆ ಯಾಕೆ ನನ್ನ ಚಿತ್ರವನ್ನು ಹಾಕಿದ್ದೀನಿ ಅಂತಂದರೆ, ಅಟ್ಲೀಸ್ಟ್ ಆ ಫೋಟೋ ನೋಡಿ ನನ್ನ ಧೈರ್ಯ ನಿಮಗೆಲ್ಲರಿಗೂ ಬರಲಿ ಅಂತ ಅಷ್ಟೆ. ಜೀವನದಲ್ಲಿ ಸಾಧನೆ ಮಾಡಲಿ. ದೊಡ್ಡ ದೊಡ್ಡವರ ಫೋಟೋ ಹಾಕ್ಬೋದಾಗಿತ್ತು, ಭಾಳ ದೊಡ್ಡ ದೊಡ್ಡವ್ರ ಸಾಧನೆ, ಜೀವನದಲ್ಲಿ ಎಂತೆಂಥದೋ ಸಾಧನೆ ಮಾಡಿದವ್ರ ಫೋಟೋ ಹಾಕಬೇಕಾಗಿತ್ತು. ಆದರೆ ತಮ್ಮ ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಲ್ಲ, ನೀವೇ ಹೇಳಿದ್ರಲ್ಲ ತಾಯಿಯಾಗಿ ಭಾಷಣ ಮಾಡು ಅಂತ. ತಮ್ಮ ಹೃದಯಕ್ಕೆ ಸ್ವಲ್ಪ ಹತ್ತಿರ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. तुमचं घरचं मुलगी म्हणून भाषण करत आहे ना मराठीमध्ये मी. तर तुमचं घरचं मुलगीचा नाता जोडून बॅगवरती माझा फोटो घातलेला आहे. ನಿಮ್ಮ ಮನೆಯ ಸಂಬಂಧವನ್ನು ಇಟ್ಕೊಂಡು ಆ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡೋಣ ಅಂತ ಅದನ್ನು ಒಂದು ಅಭಿಮಾನದಿಂದ ಹಾಕ್ಕೊಂಡು ಹೋಗಿ ನಮ್ಮ ಅಕ್ಕನ ಫೋಟೋ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಯಾರೇ ಹುಡುಗ ನಿಮ್ಮನ್ನು ಚಿಡಾಯಿಸೋಕ್ಕೂ ಕೂಡ ಹೆದರುತ್ತಾನೆ. ಯಾರೇ ಪೊಲೀಸರು ನಿಮ್ಮ ಗಾಡಿಯನ್ನು ಹಿಡಿಯೋಕೆ ಹೆದರುತ್ತಾರೆ. ಹುಡುಗರಿಗೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಪೊಲೀಸರಿಗೆ ತೋರಿಸಿ ನಮ್ಮ ಅಕ್ಕ ಕೊಟ್ಟಾಳ ನೋಡಂತ. आमचं ताई आम्हाला बॅग दिलेलं आहे, आमचं ताई आम्हाला सत्कार केलेला आहे. चूक करू नका. तरीसुद्धा कधी कधी एक वेळ चूक झाले तरीसुद्धा त्यांना दाखवून द्या, म्हणजे बॅग आमचा आहे, मी ताईचा जवळचा माणूस आहे म्हणून.